ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ಈ ಥರ ವಿಡಿಯೋ ಶುರು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ನಾವಿವತ್ತು ಕಾಂಪೌಂಡ್ ಕ್ರಿಕೆಟ್ ಆಡ್ತಾ ಇದ್ದೀವಿ. ಕಾಂಪೌಂಡ್ ಕ್ರಿಕೆಟ್ ಅಂದರೆ ಕಾಂಪೌಂಡ್ ಒಳಗೆ ಆಡೋದನ್ನ ಕಾಂಪೌಂಡ್ ಕ್ರಿಕೆಟ್ ಅಂತ ನಾನು ಹೆಸರಿಟ್ಟಿದ್ದೀನಿ. ಹಾಗೆ ನಾನು ಬ್ಯಾಟಿಂಗ್ ಮಾಡ್ತಿದ್ದೀನಿ, ನಮ್ಮ ಮನೆಯವರು ಬೌಲಿಂಗ್ ಮಾಡ್ತಿದ್ದಾರೆ. ಅವರು ಇನ್ನೇನು ನಾಳೆ ಹೊರಡಬೇಕು. ಹಾಗಾಗಿ ತುಂಬ ನಾವು ಯಾವಾಗಲೂ ಇದೇ ಥರ ಆಟ ಆಡ್ತೀವಿ. ಶಟಲ್, ಬ್ಯಾಡ್ಮಿಂಟನ್ ಆಗ್ಬೋದು, ಹಾಗೆ ಕ್ರಿಕೆಟ್ನ. ಅವ್ರು ಬೌಲಿಂಗ್ ಮಾಡ್ತಾರೆ, ನಾನು ಬ್ಯಾಟಿಂಗ್ ಮಾಡ್ತಿರ್ತೀನಿ. ಹೊರಗಡೆ ಆದರೆ ದೂರ ಹೋಗುತ್ತೆ, ಬಾಲ್ ತರೋಕ್ಕಾಗೋದಿಲ್ಲ. ಹಾಗೆ ಸ್ವಲ್ಪ ಮಳೆ ಕೂಡ ಬರ್ತಿತ್ತು, ಹಾಗಾಗಿ ಒಳಗಡೆನೇ ಆಟ ಆಡ್ತಿದ್ವಿ. ಮೈಂಡು ತುಂಬ ಫ್ರೆಶ್ ಅನಿಸುತ್ತೆ ಈ ಥರ ಎಲ್ಲ ಕೆಲವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ. ಬೇಜಾರಾಗಿ ಕೂತಿದ್ವಿ, ಇನ್ನೇನು ನಾಳೆ ಹೊರಡ್ತಾರಲ್ಲ ಅಂತ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗಲಿ ಅಂದ್ಕೊಂಡು ಅವರು ಬಾ ಹೊರಗಡೆ ಆಟ ಆಡೋಣ ಅಂತ ಕರ್ಕೊಂಡು ಬಂದರು. ಇಲ್ಲಿ ನೋಡ್ತಿರ್ಬೋದು, ಅವ್ರು ನನಗೆ ಹೇಳ್ಕೊಡೋಕೆ ಬರ್ತಿದ್ದಾರೆ, ನಾನು ಬೇಡ ನಾನೇ ಆಡ್ತೀನಿ ಅಂತ ಕಿತ್ತಾಡ್ಕೊಂಡು ಆಟ ಆಡ್ತಾಯಿದ್ವಿ. ಇವತ್ತು ಪಾಪುದು ಇಂಟರ್ವ್ಯೂಗೆ ಬಂದಿದ್ದರು, ಹಾಗಾಗಿ ರೆಡಿಯಾಗಿದ್ವಿ. ಹಾಗೆಯೇ ಅವ್ರು ಇವಾಗ ಜಸ್ಟ್ ಹೋದರು. ನಾವು ಹಾಗೆ ಕ್ರಿಕೆಟ್ ಆಡೋಣ ಅಂತ ಬಂದ್ವಿ. ಪಾಪುದು ನೀವು ತುಂಬ ಜನ ನೋಡಿರ್ಬೋದು ಅನಿಸುತ್ತೆ. ನೊಬೆಲ್ ವರ್ಲ್ಡ್ ರೆಕಾರ್ಡ್ ಹಾಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡಲ್ಲಿ ರೆಕಾರ್ಡ್ಸ್ ಆಗಿದೆ. ಹಾಗಾಗಿ ನ್ಯೂಸ್ ಚಾನಲ್ ಅವರು ಬಂದಿದ್ದರು. ಯಾವುದೋ ಡಿ ಡಿ ಚಂದನ ಅವರು ಮತ್ತು ಯಾವುದೋ ಹಿಂದಿ ಚಾನಲ್ ಅವರು ಬಂದಿದ್ದರು. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಪಾಪುನು ಸಹ ಮಲ್ಕೊಂಡ್ಳು. ಅವಳಿಗೂ ಸುಸ್ತಾಗಿತ್ತು, ಹಾಗಾಗಿ ಮಲ್ಕೊಂಡ್ಳು. ನಾವಿಲ್ಲಿ ಆಟ ಆಡ್ತಾ ಇದ್ವಿ. ಇನ್ನೇನು 45 ದಿನ ಮುಗ್ದೇ ಹೋಯ್ತು. ಹೇಗೆ ಮುಗೀತು ಅಂತ ಗೊತ್ತೇ ಆಗಲಿಲ್ಲ. ನಾವು ಅವರು ಲೀವಿಗೆ ಬರೋಕ್ಕಿಂತ ಫಸ್ಟ್ ಅಂದ್ಕೊಂಡಿರ್ತೀವಿ, ರಜಕ್ಕೆ ನೂರಾರು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ಆಗೋದೇ ಒಂದೋ ಎರಡೋ. ಬಟ್ ಯಾಕಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ರಜಕ್ಕೆ ಬಂದಾಗ. ಮತ್ತೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅದು ಇದು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಲೀವಿಗೆ ಬಂದಾಗ ಏನು ಅನಿಸುತ್ತೆ, ಮನೇಲಿದ್ದರೆ ಸಾಕು. ಹೊರಗಡೆ ಹೋದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ, ಒಂದಿನ ವೇಸ್ಟ್ ಆಗುತ್ತೆ. ಎಲ್ಲಾದರೂ ಸುಮ್ಮನೆ ಹಾಗೆ ಸಿಟಿಗೆ ಹೋಗಿ ಬರ್ತೀವಿ ಅಂದರೆ ಒಂದಿನ ವೇಸ್ಟ್ ಆಗುತ್ತೆ, ಬೇಡ ಮನೇಲೇ ಇರೋಣ ಅಂತ ಅನಿಸುತ್ತೆ. ಏನಾದ್ರು ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ಹೊರಗಡೆ ಎಲ್ಲ ಹೋಗಿ ಬರ್ತೀವಿ. ನೋಡ್ತಿರ್ಬೋದು, ಅವ್ರು ನನಗೆ ಹೇಳ್ಕೊಡ್ತಿದ್ದಾರೆ, ಹಿಂಗೆ ಇಟ್ಕೊ ಬ್ಯಾಟ್, ಹಿಂಗೆ ಇಟ್ಕೊ ಅಂತ. ಆದರೆ ನನಗೆ ಹೆಂಗೆ ಬೇಕು ಹಂಗೆ ಇಟ್ಕೊಂಡೇ ಆಟ ಆಡ್ತಿದ್ದೀನಿ. ಹಾಗೆ ಹೊರಗಡೆ ಮಳೆ ಬರ್ತಿತ್ತು, ಅಂದರೆ ನಿಧಾನಕ್ಕೆ ಸೋನೆ ಥರ ಬರ್ತಿತ್ತು. ಈಗ ತುಂಬ ದಿನದಿಂದ ವೆದರು ಹಾಗೇ ಇದೆ. ಹೊರಗಡೆ ಹೋಗೋಣ ಅಂದ್ಕೊಂಡ್ರೂ ಮಳೆ ಬಿಡ್ತಿಲ್ಲ, ಹಾಗಾಗಿ ಮನೇಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇವಾಗ ನೋಡ್ಬೋದು, ಅವ್ರಿಗೆ ಬ್ಯಾಟಿಂಗ್ ಕೊಡುವಂಥವ್ರು ಬಂದು ಹೇಳ್ಕೊಡೋ ಥರ ಬಂದು ಇಸ್ಕೊಳಕ್ಕೆ ಬರ್ತಿದ್ದಾರೆ. ಆದರೆ ನಾನು ನಂಗೆ ಗೊತ್ತು ನಾನು ಮಾಡ್ತೀನಿ ಅಂದ್ಕೊಂಡು ನಾನೇ ಬ್ಯಾಟಿಂಗ್ ಮಾಡ್ತಾಯಿದ್ದೆ. ತುಂಬಾ ನಾವು ಫಸ್ಟಿಂದನೂ ಇದೇ ಥರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಮದುವೆ ಆದಾಗ್ಲಿಂದನೂ ನಾವು ಯಾವಾಗಲೂ ಈ ಕ್ರಿಕೆಟ್ ಇರ್ಬೋದು, ವಾಲಿಬಾಲು, ಹಾಗೆ ಶಟಲ್ ಕಾಕು, ಬ್ಯಾಡ್ಮಿಂಟನ್ ಆಡಿಕೊಂಡೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ನಮಗೆ ಯಾವಾಗ ತುಂಬ ಬೋರ್ ಅನಿಸುತ್ತೆ ಆವಾಗ ಈ ಥರ ಆಟ ಆಡ್ತಾಯಿರ್ತೀವಿ. ಮತ್ತು ನಮ್ಮ ಮೈಂಡಿಗೆ ರಿಲ್ಯಾಕ್ಸೇಷನ್ ಬೇಕು ಅನ್ನಿಸ್ದಾಗ್ಲೂ ಸಹ ನಾವೀಗ ಆಟ ಆಡ್ತೀವಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಪಾಪು ಹೇಗೆ ವರ್ಲ್ಡ್ ರೆಕಾರ್ಡ್ ಹೇಗಾಯಿತು, ಹೇಗೆ ಅಪ್ಲೈ ಮಾಡೋದು, ಹಾಗೆ ನಮ್ಮ ಪಾಪು ಏನು ಮಾಡಿದ್ಲು, ಏನಕ್ಕೆ ರೆಕಾರ್ಡ್ ಆಗಿದೆ, ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇಷ್ಟರಲ್ಲಿ ಶೇರ್ ಮಾಡ್ಕೋಬೇಕಿತ್ತು, ಬಟ್ ನನಗೆ ಟೈಮ್ ಆಗಲಿಲ್ಲ. ಇವಾಗ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಮೋಸ್ಟ್ಲಿ ನಾನು ಅದನ್ನೇ ಪೋಸ್ಟ್ ಮಾಡ್ತೀನಿ. ಹಾಗೇ ನೀವು ನೋಡ್ತಿರ್ಬೋದು, ನಾನು ಹೇರ್ ಕಟ್ ಮಾಡಿಸಿದ್ದೀನಿ. ನಾನು ತುಂಬಾ ಹೇರ್ ಫಾಲ್ ಆಗಿತ್ತು, ಹಾಗಾಗಿ ಹೇರ್ ಕಟ್ ಮಾಡಿಸಿದ್ದೀನಿ. ನಮ್ಮಮ್ಮ ಸರಿಯಾಗಿ ಬೈದರು, ಅಷ್ಟೊಂದು ಉದ್ದ ಇತ್ತು ಕೂದಲು ಅಂತ. ಬಟ್ ಉದ್ದ ಹೆಂಗಿರುತ್ತೆ ಅಷ್ಟೇ ದಪ್ಪನೂ ಇದ್ದರೆ ಕೂದಲನ್ನ ನೋಡ್ಬೋದು. ಇಲ್ಲ ಫುಲ್ಲು ಉದ್ದ ಇದೆ, ಬರೀ ದಾರದ ಥರ ಉದ್ದ ಇದೆ ಅಂದರೆ ಅದು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಸರಿ, ನೆಕ್ಸ್ಟು ಇನ್ಮೇಲೆ ಸ್ವಲ್ಪ ಕೇರ್ ಮಾಡ್ಕೊಂಡು ಚೆನ್ನಾಗಿ ಬೆಳೆಸೋಣ ಅಂದ್ಕೊಂಡು ಕಟ್ ಮಾಡಿಸ್ಕೊಂಡು ಬಂದೆ. ಮೋಸ್ಟ್ಲಿ ಫೀಡ್ ಮಾಡಿಸ್ತಿದ್ರೆ ಎಲ್ರಿಗೂ ಹೀಗೆ ಹೇರ್ ಫಾಲ್ ಆಗುತ್ತೆ ಅಂದ್ಕೊತೀನಿ. ತುಂಬ ಜನ ಹಾಗೆ ಹೇಳ್ತಾರೆ, ಫೀಡ್ ಮಾಡಬೇಕಾದ್ರೆ ಹೇರ್ ಫಾಲ್ ಆಗುತ್ತೆ ಅಂತ. ಹಾಗಾಗಿ ನಾನು ಸದ್ಯಕ್ಕೆ ಏನೂ ಟೆನ್ಷನ್ ತಗೋತಿಲ್ಲ. ಹಾಗೆ ಹಾಸ್ಪಿಟಲ್ ಡರ್ಮಟಾಲಜಿಸ್ಟ್ ಹತ್ರನೂ ಸಹ ಹೋಗಿ ಬಂದ್ವಿ. ಅವರು ಸರಿ ಸ್ವಲ್ಪ ಕೂದಲು ವೀಕ್ ಆಗಿದೆ,
ಅಂತ ಯಾವುದೋ ಲೋಷನ್ನು ಮತ್ತು ಶ್ಯಾಂಪೂನ ಕೊಟ್ಟಿದ್ದಾರೆ. ಅದನ್ನು ಟ್ರೈ ಮಾಡಬೇಕು, ಇನ್ನೂ ಸಹ ಟ್ರೈ ಮಾಡಿಲ್ಲ. ಅವ್ರು ಹೋದ್ರು ಅಂತ ಅದೇ ಬೇಜಾರಲ್ಲಿ, ಅವರು ಹೊರಟ್ರಲ್ವಾ ಲೀವ್ ಮುಗಿಸ್ಕೊಂಡು ಅಂತ ಅದೇ ಬೇಜಾರಲ್ಲಿ ಏನೂ ಅಪ್ಲೈ ಮಾಡೋಕ್ಕೆ ಹೋಗಿಲ್ಲ. ನೋಡಬೇಕು, ಇನ್ನು ಮುಂದೆ ಅಪ್ಲೈ ಮಾಡಿಬಿಟ್ಟು ಹೇಗಿರುತ್ತೆ ರಿಸಲ್ಟ್ ಅಂತ ನೋಡ್ತೀನಿ. 1 ಮಂತ್ ಅಪ್ಲೈ ಮಾಡಿ ಮತ್ತು 1 ಮಂತ್ ಆದಮೇಲೆ ಬನ್ನಿ ಹೇರ್ ಆಯಿಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಡರ್ಮಟಾಲಜಿಸ್ಟ್ ಫೀಸು ಮತ್ತು ಮೆಡಿಸಿನ್ ಅಂತೂ ತುಂಬಾ ಕಾಸ್ಟ್ಲಿ ಅನ್ನಿಸ್ತು. 3000 4000 ಆಗಿಬಿಡ್ತು ನಮ್ಮದು ಬರೀ ಲೋಷನ್ ಹಾಗೆ ಶ್ಯಾಂಪೂ ಕೊಟ್ಟಿದ್ದಕ್ಕೆ. ಅದಕ್ಕೆ ನೋಡೋಣ, ನೆಕ್ಸ್ಟು ಕೂದಲೆಲ್ಲ ಚೆನ್ನಾಗಾದರೆ ಆಯಿಲ್ ಕೊಡಿ ಅಂತ ಏನು ಹೋಗೋದಿಲ್ಲ. ಕೂದಲು ಚೆನ್ನಾಗಾಗಲಿಲ್ಲ ಅಂದರೆ ಒಂದು ಸರಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಲಾಸ್ಟಿಗೆ ನಾನು ಬೌಲಿಂಗ್ ಮಾಡಿದೆ, ಅವರು ಬ್ಯಾಟಿಂಗ್ ಮಾಡಿದ್ರು. ಇದು ಅವ್ರ ಫೋನಲ್ಲಿ ರೆಕಾರ್ಡ್ ಮಾಡಿರೋ ವಿಡಿಯೋ. ಶೇರ್ ಮಾಡಬೇಕಾದ್ರೆ ಅರ್ಧ ಮಾತ್ರ ಬಂದುಬಿಟ್ಟಿದೆ. ನಾನು ಬೌಲಿಂಗ್ ಮಾಡಿದ್ದೆ, ಚೆನ್ನಾಗೇ ಮಾಡಿದ್ದೆ, ಆದರೆ ಅದು ಬಂದಿಲ್ಲ. ಅರ್ಧ ಕಟ್ ಆಗಿಬಿಟ್ಟು ಅರ್ಧ ಬಂದುಬಿಟ್ಟಿದೆ. ನೋಡ್ತೀನಿ ನೆಕ್ಸ್ಟ್ ಯಾವುದಾದ್ರೂ ಅವ್ರನ್ನ ಕೇಳ್ತೀನಿ, ಅರ್ಧ ಸೆಂಡ್ ಆಗಿದೆ, ಇನ್ನು ಸ್ವಲ್ಪ ಕಳಿಸಿ ಅಂತ. ನೋಡೋಣ, ಕಳಿಸಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ. ನಾನಂತೂ ಫುಲ್ ಹೆವಿ ಬೌಲರು, ಫುಲ್ಲು ಹಾಕಿದ್ರೆ ವಿಕೆಟೇ ತೆಗೆದ್ಬಿಡ್ತೀನಿ, ಆ ಥರ ಬೌಲಿಂಗ್ ಮಾಡ್ತೀನಿ ನಾನು. ಸುಮ್ಮನೆ ತಮಾಷೆ ಮಾಡಿದ್ದು. ನಾನು ಬ್ಯಾಟ್ ಹಿಡ್ದಿದ್ದೆ, ಇವಾಗ ಹಿಡ್ದಿದ್ದೀನಲ್ವ ಆ ಬ್ಯಾಟು ಮದುವೆ ಆದಮೇಲೆ ತೊಗೊಂಡಿದ್ದು. ನಾನು ಅಲ್ಲಿವರೆಗೆ ರಿಯಲ್ ಬ್ಯಾಟೇ ಹಿಡ್ದಿರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಎಂಥ ತೆಂಗಿನ ಮರದ್ದು ಗರಿದ್ರಲ್ಲಿ ಮಾಡ್ಕೊತಾರಲ್ವ, ಅದರಲ್ಲಿ ಆಟ ಆಡಿದ ನೆನಪು. ಎಲ್ಲೋ ಒಂದು 3ನೇ ಕ್ಲಾಸಲ್ಲಿ 4ನೇ ಕ್ಲಾಸಲ್ಲಿ ಇದ್ದಾಗ ಬೇರೆ ಯಾರೋ ಆಡಬೇಕಾದ್ರೆ ಇಸ್ಕೊಂಡಿರೋದು. ಹೇಗಿದ್ದೀರಾ ಎಲ್ಲರೂ? ನಾವು ಸಖತ್ತಾಗಿದ್ದೀವಿ. ಇವಾಗ ಟೈಮು ಒಂದು 7 ಗಂಟೆ ಆಗಿತ್ತೆ, 6:30 ಆಗಿತ್ತೆ. ಇಷ್ಟವರೆಗೂ ಕ್ರಿಕೆಟ್ ಆಡಿ ಸುಸ್ತಾಗಿ ಇವಾಗ ವಾಕಿಂಗ್ ಹೋಗ್ತಿದ್ದೀವಿ. ಎಷ್ಟು ಹೊತ್ತಂಗೆ ಹೋಗ್ತಿದ್ದೀವಿ ಅಂದರೆ ಮಳೆ ಉದುರುತ್ತೈತೆ, ಮಳೇಲಿ ವಾಕ್ ಹೋಗೋಣ ಅಂತ ಹೋಗ್ತಿದ್ದೀವಿ. ಸುಮಾರು ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀವಿ. ಇವ್ರಿಗೆ ಬಂದಾಗ್ಲಿಂದ ವಿಡಿಯೋ ಮಾಡೋಣ ಅಂತ ಹೇಳಿದೆ, ಆದರೆ ಅವರು ಬಂದಿನ ಮಾಡಿದ್ದು ಮತ್ತೆ ಹೋಗೋದು 2 ದಿನ ಐತೆ ಅನ್ನಂಗೆ ಶುರು ಮಾಡ್ತಿದ್ದೀವಿ. ನಿಮ್ಗೇನು ಅನ್ನಿಸ್ತೈತೆ ಬರುತ್ತೆ? ನನಗೆ ತುಂಬಾ ಖುಷಿ ಆಗ್ತಿದೆ. ಆಯ್ತು, ಅವತ್ತಿಂದ ವಿಡಿಯೋ ಮಾಡೋಣ ಅಂದ್ರೆ ಯಾಕೆ ಬೇಡ ಅಂದ್ರಲ್ಲ? ಅವತ್ತಿಂದ ವಿಡಿಯೋ ಮಾಡೋಣ ಅಂದ್ರೆ ಬರೀ ನಮ್ದು ಧರ್ಮಸ್ಥಳ, ಕುಕ್ಕೆ, ಹೊರನಾಡು ಅಂತ ಟ್ರಿಪ್ ಆಗಿತ್ತು. ಅಲ್ಲೇ ಮಾಡ್ಬೋದಾಗಿತ್ತಲ್ಲ? ಮಾಡ್ಬೋದಿತ್ತು, ಬಟ್ ಅಲ್ಲಿ ಮತ್ತೆ ಮಳೆ ಜಾಸ್ತಿ ಇತ್ತು, ಮತ್ತೆ ಅಲ್ಲಿ ತುಂಬಾನೇ ಜಂಗುಳಿ ಜಾಸ್ತಿ ಇರೋ ಕಾರಣ ಮಾಡಕ್ ಆಗ್ಲಿಲ್ಲ. ಯಾಕೆ ವಿಡಿಯೋ ಮಾಡೋದಕ್ಕೂ ಜಂಗುಳಿಗೂ ಏನ್ ಸಂಬಂಧ? ಯಾಕಂದ್ರೆ ನನ್ನ ಮುದ್ದಿನ ಮಗಳಿದ್ರೆ ವಿಡಿಯೋ ಮಾಡ್ಬೇಡ ಅಂತ ಹೇಳಿದ್ಲು. ಅವಳನ್ನ ಕೇರ್ ಮಾಡೋ ಟೈಮಲ್ಲಿ ನಾವು ವಿಡಿಯೋ ಎಲ್ಲ ಮಾಡ್ಕೊಂಡು ನಂಗೆ ಯಾಕೋ ಅದು ಸ್ವಲ್ಪ ಸರಿ ಅನಿಸ್ಲಿಲ್ಲ, ಹಂಗಾಗಿ ನಾವು ವಿಡಿಯೋ ಮಾಡ್ಲಿಲ್ಲ. ಬಟ್ ಇವತ್ತು ಚೆನ್ನಾಗಿದೆ ವಾತಾವರಣ, ಮತ್ತೆ ನಾನು ಫ್ರೀ ಇದ್ದೀನಿ. ಡೈಲಿ ಏನೇನ್ ಕೆಲಸ ಮಾಡ್ತಿದ್ರಿ ಫ್ರೀ ಇಲ್ದಂಗೆ? ಡೈಲಿ ನಾನು ಮನೆಯಿಂದ ಹೊರಗೆ ಬರ್ತಿರಲ್ಲ, ಮನೆ ಒಳಗೆ ವಿಡಿಯೋ ಮಾಡ್ಬೋದಾಯ್ತಲ್ಲ? ಮನೆಯಿಂದ ಮನೆ ಒಳಗಡೆ ವಿಡಿಯೋ ಮಾಡೋದು ಸರಿ ಅನ್ಸಲ್ಲ. ಯಾಕೆ ಸರಿ ಅನ್ಸಲ್ಲ? ಸಮ್ ರೀಸನ್ ತುಂಬಾ ಇದೆ. ಟ್ರೈಪಾಡ್ ಹಾಗಾಗಿ ನಾವು ಮಾಡ್ಲಿಲ್ಲ. ಬಟ್ ಇವತ್ತು ಯಾಕಂದ್ರೆ ಭಾರಿ ಮೂಡಲ್ಲಿದ್ದು, ನಾವು ಅಂದ್ರೆ ವಿಡಿಯೋ ಮಾಡೋ ಮೂಡಲ್ಲಿದ್ದು. ಸೊ ನಾನು ಹೇಳ್ದೆ ನನ್ನ ಹೆಂಡತಿಗೆ ವಿಡಿಯೋ ಮಾಡ್ಬೇಕು ಅಂತಿದ್ದಲ್ಲ, ವಿಡಿಯೋ ಮಾಡ್ಕೊ ಇವತ್ತು. ನಾನು ಹೇಳಿದ್ದೆ ವಿಡಿಯೋ ಮಾಡೋಣ ಅಂತ, ನೀವಾ? ಯಾಕೆ? ಸಾರಿ, ನೀನೇ ಹೇಳಿದ್ದು. ಅದು ಅದಕ್ಕೆ ಅಂತ ಹೇಳಿದ್ ನಾನಲ್ಲ. ಹಾಗಾಗಿ ಇನ್ನು 3 ದಿನ 4 ದಿನ ಇರ್ತೀರಾ? ದಿನ ವಿಡಿಯೋ ಮಾಡೋಣ? ಇನ್ನು 3-4 ದಿನದಲ್ಲಿ ನೀನು ಎಷ್ಟು ವಿಡಿಯೋ ಮಾಡ್ಬೇಕು? 3-4 ದಿನದಲ್ಲಿ ಎಷ್ಟು ವಿಡಿಯೋ ಮಾಡಕ್ಕಾಗ್ತಿದೆ? ಎಷ್ಟು ವಿಡಿಯೋ ಮಾಡಕ್ಕಾಗುತ್ತೆ ನನ್ಗೇನು ಗೊತ್ತು. ವಿಡಿಯೋ ಮಾಡ್ಕೊಂಡು ಮತ್ತೆ ಮಳೆ ಬಂದಿದೆ, ತುಂಬಾ ಚೆನ್ನಾಗಿದೆ, ಸಣ್ಣಗಿದೆ. ನಮ್ಮ ಮನೆ ಹತ್ರ ಇಲ್ಲಿ ವಾಕ್ ಮಾಡಕ್ಕಿದ್ದು ಲೇಔಟ್ ಆಗ್ತದೆ, ಅರ್ಧ ಲೇಔಟ್ ಆಗಿದೆ. ವಾಕ್ ಮಾಡಕ್ ಚೆನ್ನಾಗಿದೆ. ಲೇಔಟ್ ಆಗಕ್ಕೆ ನಮ್ ಸುಮಾರು ಒಂದು 6-7 ತಿಂಗಳಿಂದ ನಾವು ಇಲ್ಲಿ ಹಿಂದೆನೂ ಬಂದಿದ್ದು. ನಾನು ಹಿಂದಿನ ರಜೆಗೆ ಬಂದಾಗ ಹಿಂದಿನ ರಜಾ ಬಂದಾಗ ಇಲ್ಲಿ ಬಂದಿದ್ದು ವಾಕ್ ಮಾಡಕ್ ಚೆನ್ನಾಗಿದೆ. ರೋಡ್ ಎಲ್ಲ ಚೆನ್ನಾಗಿದೆ, ವಾಕ್ ಎಲ್ಲ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲೊಂದು ಸ್ವಲ್ಪ ಗುಂಡಿ ಬಿದ್ದ್ಬಿಟ್ಟಿದೆ ಸ್ವಲ್ಪ. ಸ್ಕೂಟಿ ತಂದಿದ್ರೆ ಗಾಡಿ ಓಡಿಸೋದು ವಿಡಿಯೋ ಮಾಡ್ಬೋದಿತ್ತಾ? ನಿನ್ನ ಸ್ಕೂಟಿ ಓಡೋ ವಿಡಿಯೋ ನಾಳೆ ಮಾಡು. ಸ್ಕೂಟಿ ಓಡಿಸ್ತೀಯಲ್ಲ, ಅದನ್ನ ನಾಳೆ ಮಾಡು. ಓಕೆ ಫ್ರೆಂಡ್ಸ್, ಓಕೆ ನಾವೀಗ ವಾಕ್ ಮಾಡ್ತಾ ಇದ್ದೀವಿ. ವಾಕ್ ಮಾಡ್ಕೊಂಡು ವಿಡಿಯೋ ಮಾಡಿ. ಓಕೆ, ಇಷ್ಟೇ ವಿಡಿಯೋ ಆನ್ ಮಾಡೋದು,
2 ನಿಮಿಷ ವಿಡಿಯೋ ಮಾಡಿದ್ವಿ. ಎಷ್ಟು ನಿಮಿಷ ಮಾಡಿದ್ವಿ ಬರುತ್ತೆ? 3 ನಿಮಿಷ ವಿಡಿಯೋ ಮಾಡಿರೋದು ಕೊಟ್ಟು ಹೋದ್ರಿ. 3 ನಿಮಿಷ ಚೆನ್ನಾಗಿದೆ. ಅದೇ ಇವ್ರಿಗೆ ರಜೆ ಇದ್ದಾಗ ದಿನ ವಾಕ್ ಬರ್ತಿರಲಿಲ್ಲ. ರಜೆ ಮುಗಿತೈತಿ, 2 ದಿನ ರಜೆ ಐತೆ ಅಂದಾಗ ಕರ್ಕೊಬರ್ತಾವ ಅವ್ರ ದಿವಸ. ಅಲ್ಲಿ ಫಸ್ಟಿಂದ ಹೆಂಗೆ ಬಂದಿದ್ರೆ ನಾನೊಂದು 10 kg ಸಣ್ಣ ಆಗ್ಬೋದಿತ್ತು ಅಲ್ಲ ಬರುತ್ತಾ? ನನ್ನ ವಿಡಿಯೋ ಕೂಗಿತಾವ್ರೆ. ಬಾಯ್. ಆಮೇಲೆ ಮನೆಗೆ ಹೋಗಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ಹಾಂ, ಇಲ್ಲೇ ಇರಿ. ಎಷ್ಟೆಲ್ಲ ನೋಡಿ, ನಮ್ಮ ಮನೆಯವ್ರು 2ನೇ ಮದುವೆ ಆಯ್ತಾರಂತೆ. ಯಾರೋ ಅಪ್ಲೈ ಮಾಡೋದೇರು ಮಾಡಿ. ಹಾಂ, ಆಯ್ತೀರಾ? ಇನ್ನೊಬ್ಳು ನಂಗೆ ತಂಗಿ ಬಂದರೆ ಅತ್ಲಾಗೆ ನಂಗೂ ಸ್ವಲ್ಪ ಈಸಿ ಆಗ್ತಿದೆ. ಆಯ್ತೀರಾ? ಆಗಿ ಇರ್ಲಿ ಆಗಿ. ಓ, ನಾಚಿಕೆ ನೋಡ್ರಪ್ಪ ಅಲ್ಲಿ. ಆರ್ಮಿ ಕೆಟ್ಟ ಹೆಸರು ಬರುತ್ತೆ. 2ನೇ ಮದುವೆ ಆರ್ಮಿಗೆ ಕೆಟ್ಟ ಹೆಸರು ಬರುತ್ತೆ. ಯಾಕೆಂದ್ರೆ ನೀವೇನು ಕೈ ಕೊಟ್ಟು ಓಡತ್ತಲ್ವಲ್ಲ? 2ನೇ ಮದುವೆ ಆಗ್ಬಿಟ್ರೆ ತಪ್ಪು. ಫಸ್ಟ್ ನೇಲಿರೋದಕ್ಕೆ 2ನೇ ಮದುವೆ ಆಗದೆ ತಪ್ಪು. ಅಫೆನ್ಸ್ ಅಂತಾರೆ. ಅಫೆನ್ಸ್ ಅಷ್ಟೇ. ನಾನು ಮತ್ತೆ ಇಂಗ್ಲೀಷ್ ಶುರು ಮಾಡಿ ತುಂಬಾ ಕಷ್ಟ ಆಗುತ್ತೆ. ಇಂಗ್ಲೀಷು ಆಮೇಲೆ ಇಲ್ಲಿ ಇರೋರೆಲ್ಲ ಆಮೇಲೆ ಇಂಗ್ಲೀಷ್ ಲೆಕ್ಚರರ್ ಆಗ್ಬಿಡ್ತೀರ. ಇಲ್ಲಿ ಹಿಂಗೆ ಒಂದು ಕಟ್ಟೆ ಮೇಲೆ ಕೂತಿದ್ದೀವಿ. ಒಂದು 5 ನಿಮಿಷ ಕೂತ್ಕೊಂಡು ಎದ್ದೋಯ್ತೀವಿ. ಕತ್ಲೆ ಆಯ್ತೈತೆ. ಇನ್ನೇನು ವಿಡಿಯೋದಲ್ಲಿ ಬೆಳಕು ಕಾಣ್ತೈತಲ್ಲಿ ಬರುತ್ತೆ, ಇಲ್ಲಿ ಕತ್ಲೆ ಐತೆ. ಆದ್ರೆ ಇಲ್ಲಿ ತುಂಬಾನೇ ಚೆನ್ನಾಗಿದೆ ನೋಡಿ. ಕುತ್ಕೊಳ್ಳೋಕೆ ಏನೋ ಡಿಸ್ಟರ್ಬೆನ್ಸ್ ಇಲ್ಲ. ಮನೆ ಆದ್ಮೇಲೆ ಏನಾಗುತ್ತೆ, ಶಾಂತಿ ಇದೆ ತುಂಬಾ. ಮನೆ ಆದ್ಮೇಲೆ ಇನ್ನೊಂದು 2 ವರ್ಷ ಈ ಥರ ನೋಡ್ಬೋದು ನಾವು. ಆಮೇಲೆ ಕಷ್ಟ. ಸರಿ, ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಡಿಯೋನ, ಎಂಡ್ವರೆಗೂ ನೋಡಿ. ಬಾಯ್. ಫ್ರೆಂಡ್ಸ್, ಮನೆಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಅಂದೆ. ಆದರೆ ಇದು 2 ದಿನ ಆದಮೇಲಿನ ವಿಡಿಯೋ. ಅವ್ರು ಇನ್ನೇನು ಹೊರಡೋಕ್ಕೆಲ್ಲ ರೆಡಿ ಆಗ್ತಿದ್ರು. ಹಾಗೆ ಇಲ್ಲಿ ಅಮ್ಮ ರವೆ ಉಂಡೆ ಮಾಡಿದರು. ಹಾಗೆ ಅಲ್ಲಿ ಪುರಿಗೆ ಒಗ್ಗರಣೆ ಹಾಕೋಣ ಅಂತ ಪುರಿಗೆ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡಿದ್ರು. ಹಾಗೆ ಅವ್ರಿಗೆ ಕೊಟ್ಟು ಕಳ್ಸೋಕ್ಕೆ ಅಂತ ಚಕ್ಲಿ ಮಾಡಿದ್ವಿ. ಇದೊಂದು ರುಟೀನು. ಅವರು ಮೊದಲಿಂದನೂ ರಜಕ್ಕೆ ಹೋಗ್ಬೇಕಾದ್ರೆ ಇದ್ದೇ ಇರುತ್ತೆ. ಅಂದರೆ ಪುರಿ, ಕಡಲೆಪುರಿ ಲಾಸ್ಟ್ ಟೈಮಿಂದ ಆ್ಯಡ್ ಆಗಿರೋದು. ಇದು ರವೆ ಉಂಡೆ ಮತ್ತು ಚಕ್ಲಿ ಇದ್ದೇ ಇರುತ್ತೆ. ಹಾಗೆ ಮಧ್ಯಾಹ್ನ ಬಿರಿಯಾನಿ ಮಾಡಿದ್ವಿ, ಚಿಕನ್ ಬಿರಿಯಾನಿ. ಅವರು ಹಿಂದಿನ ದಿನ ಭಾನುವಾರ ಹೊರಡ್ತಾರೆ. ಅವರು ಭಾನುವಾರ 6 ಗಂಟೆಗೆ. ಇದು ಶನಿವಾರದ ನೈಟ್ ವ್ಲಾಗು. ಹಾಗೆ ಚಿಕನ್ ಗ್ರೇವಿ ಸಹ ಮಾಡಿದ್ವಿ. ಅಮ್ಮ ಎಲ್ಲ ಮಾಡಿಕೊಂಡು ಫುಲ್ಲುಗಳು ಅಂತ ಅಳ್ತಾನೆ ಎಲ್ಲ ಮಾಡ್ತಿದ್ರು. ನಮ್ಮಮ್ಮ ರಜಕ್ಕೆ ಬಂದಾಗ ಎಷ್ಟು ಖುಷಿಯಾಗಿರ್ತಾರೋ, ಹೋಗೋ ಅಷ್ಟರಲ್ಲಿ ನನಗಿಂತ ಜಾಸ್ತಿ ಎಮೋಷನ್ ಆಗಿ ಅಳ್ತಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು, ನಮ್ಮ ಮಾವ ಕೂಡ ಬಂದಿದ್ದರು. ಅವರು ಪಾಪು ಎಲ್ಲ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಆಟ ಆಡ್ತಿದ್ರು. ಅವ್ರಿಗೆ ಇವಾಗಲೇ ಫೀಲಿಂಗ್ ಶುರು ಆಗಿಬಿಟ್ಟಿತ್ತು, ಇನ್ನೇನು ನಾಳೆ ಹೊರಡ್ತೀನಲ್ಲ ಪಾಪುನೆಲ್ಲ ಬಿಟ್ಟು ಅಂತ. ಸರಿ, ಹಾಯ್. ಹಾಯ್ ಸರಿ. ಬರುತ್ತೆ ಪ್ರಿಪ್ರೇಷನ್. ಈ ಎಂಥದ್ದು ಅಲ್ಲಲ್ಲ, ರೆಸ್ಟೋರೆಂಟ್ ಅಲ್ಲ, ಈ ಮದುವೆ ಹೆಣ್ಣ ಗಂಡದ ಮನೆಗೆ ಕಳಿಸ್ಬೇಕಾರೆ ಅಲ್ವ ನಮ್ಮ ಫ್ರೆಂಡ್ಸ್, ಇವಾಗ ನಾನು ಅವರಿಗೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಅವರಿಗೆ ಸ್ವಲ್ಪ ಫ್ರೂಟ್ಸು, ಹಾಗೆ ಅವರಿಗೆ ಏನೇನು ಯೂನಿಫಾರ್ಮ್ ಬೇಕು, ಅವರಿಗೆ ಅಲ್ಲಿ ಏನು ಬೇಕು ಎಸೆನ್ಷಿಯಲ್ ಇರುತ್ತೆ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಡ್ತಾಯಿದ್ದೆ. ಸಲ ನಾನೇ ಪ್ಯಾಕ್ ಮಾಡೋದು. ಹಾಗೆ ನೈಟ್ ಮತ್ತೆ ನಂಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಅವರು ಹೊರಟಾಗಿತ್ತು. 6:30-6:45ಗೆ ಅವರು ಮನೆಯಿಂದ ಹೊರಟರು. ಅವರು ಆ ಕಡೆ ಹೋದ ತಕ್ಷಣ ಅಮ್ಮ ಇಲ್ಲಿ ಫುಲ್ ಬೇಜಾರಾಗಿ ಅಳ್ತಾ ಕೂತಿದ್ರು. ತುಂಬಾ ಬೇಜಾರಾಯಿತು. ಇಷ್ಟು ದಿನ ಇದ್ಬಿಟ್ಟು ಫುಲ್ಲು ಮನೆಯೇ ಖಾಲಿ ಖಾಲಿ ಅನ್ನಿಸ್ತಿತ್ತು. ಓಡಾಡಿಕೊಂಡು ಮಾತಾಡಿಕೊಂಡು ಎಲ್ಲರನ್ನ ರೇಗಿಸ್ಕೊಂಡಿದ್ರು. ಈಗ ಇನ್ನೂ ಹೋಗಿ 2-3 ದಿನ ಆಗಿದೆ, ಆದರೂ ಇನ್ನೂ ಮನೆ ಫುಲ್ ಖಾಲಿ ಖಾಲಿ ಅನ್ನಿಸ್ತಿದೆ.
ಆದಷ್ಟು ಬೇಗ ಇನ್ನೊಂದು 3-4 ತಿಂಗಳೆಲ್ಲ ಮತ್ತೆ ಬರ್ತಾರೆ ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಲಾಸ್ಟ್ವರೆಗೂ ಯಾರು ನನ್ನ ವಿಡಿಯೋನ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.